ಬೇಸಿಗೆಗೂ ಮುಂಚೆನೆ ನೀರಿಗಾಗಿ ಪ್ರಾಣಿಗಳ ಹಾಹಾಕಾರ ಕಂಡು ಬರ್ತಾ ಇದೆ. ಹೇಮಗುಡ್ಡದಲ್ಲಿ ನೀರಿಗಾಗಿ ಕೋತಿಗಳು ಪರದಾಡ್ತಾ ಇವೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಅದು ಬೆಟ್ಟಗುಡ್ಡಗಳಲ್ಲಿ ನೀರೇ ಸಿಗ್ತಾ ಇಲ್ಲ. ಹೀಗಾಗಿ ಕೋತಿಗಳು ಕೂಡ ನೀರಿನ ಟ್ಯಾಂಕ್ ಮೊರೆ ಹೋಗಿವೆ. ದೇವಸ್ಥಾನಗಳಲ್ಲೇನು ನೀರಿನ ಟ್ಯಾಂಕ್ ನಿರ್ಮಿಸಲಾಗಿದೆ. ಆ ನೀರಿನ ಟ್ಯಾಂಕಿನ ನಲ್ಲಿಯಿಂದ ನೀರು ಕುಡಿತಾ ಇವೆ ಕೋತಿಗಳು. ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಟ್ಯಾಪ್ ಆನ್ ಮಾಡಿ ನೀರು ಕುಡಿತವೆ, ಆಮೇಲೆ ಟ್ಯಾಪ್ ಆಫ್ ಮಾಡಿ ಹೋಗ್ತಾ ಇವೆ. ಅಂದರೆ ಇಲ್ಲಿ ಬಂದಂತಹ ಕೋತಿಗಳಿಗೆ ಬೇರೆಲ್ಲೂ ನೀರು ಸಿಗ್ತಿಲ್ಲ. ಇನ್ನು ಬೇಸಿಗೆನೇ ಬಂದಿಲ್ಲ, ಅಷ್ಟರಲ್ಲಾಗಲೇ ಇಂತಹ ಪರಿಸ್ಥಿತಿ. ಬೆಟ್ಟ ಗುಡ್ಡಗಳಲ್ಲಿ ನೀರು ಸಿಗದೇ ಇರುವಂತಹ ಕಾರಣ ದೇವಸ್ಥಾನದಲ್ಲಿ ಏನು ನೀರಿನ ಟ್ಯಾಂಕ್ ನಲ್ಲಿ ಇದೆ ಅಲ್ಲಿ ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದೆ ಕೋತಿಗಳು. ಪ್ರಾಣಿಗಳು ನೀರಿಗಾಗಿ ಪರಿತಪಿಸ್ತಾ ಇರೋದಕ್ಕೆ ಸಾಕ್ಷಿ ದೃಶ್ಯ. ಮೈಸೂರಿನಲ್ಲಿ ಬೇಸಿಗೆಗೂ ಮುಂಚೆನೆ ಕುಡಿಯೋ ನೀರಿನ ಸಮಸ್ಯೆ ಬಾಧಿಸ್ತಾ ಇದೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಹೀಗಾಗಿ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ನಂಜನಗೂಡು ತಾಲೂಕಿನಲ್ಲಿರುವಂತಹ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯದು 7 ತಿಂಗಳಾಯಿತು ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಗ್ರಾಮದ ಮುಂಭಾಗದಲ್ಲೇ ಕಪಿಲಾ ನದಿ ಇದೆ, ಆದರೂ ನೀರಿನ ಸಮಸ್ಯೆ. ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿಗೆ ಬರ. ನೀರು ಪೂರೈಸುವಲ್ಲಿ ಪಿಡಿಒ ವಿಫಲ ಆಗಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರ ಆಕ್ರೋಶ ಹೊರಹಾಕಿದ್ದಾರೆ. ಎಷ್ಟು ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಜನಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ ಅಂತ ಗ್ರಾಮ ಪಂಚಾಯಿತಿ ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರಿಗಿನ ಚಿತ್ರಣ. ಕುಡಿಯುವ ನೀರು ಕೊಡುವಲ್ಲಿ ವಿಫಲವಾದ ಭ್ರಷ್ಟ ಅಧಿಕಾರಿಗೆ ಕಳೆದ 1 ತಿಂಗಳಿಂದ ಸತತವಾಗಿ 6ನೇ ಬ್ಲಾಕ್ 7ನೇ ಬ್ಲಾಕ್ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಹ ಕೊಟ್ಟು ಸ್ಥಳೀಕರಾದಂತಹ ಸಾರ್ವಜನಿಕರು ಸಹ ಬಂದು ಹೇಳಿದ್ರು ಸಹ ಬೇಜವಾಬ್ದಾರಿಯಾಗಿ ಒಬ್ಬ ಪಿಡಿಒ ಇಷ್ಟು ಬೇಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಏನಾದ್ರೂ ಇವ್ರು ಅಪ್ಪನ ಮನೆ ಅಂತ ತಂದು ಮಾಡ್ತಾ ಇದ್ದಾರೆ ಇವರು. ಗ್ರಾಮ ಪಂಚಾಯತಿಯಿಂದ 50 ಫೈನಾನ್ಸ್ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಬೇಕಾದಷ್ಟು ಬೋಗಸ್ ಚೆಕ್ಗಳನ್ನು ಹಾಕ ತಿಂತಾ ಇದ್ದೀರಾ ನೀವು. ನಿಮ್ಗೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ಕುಡಿಯೋ ನೀರು ಕೊಡಕ್ಕೆ? ಒಬ್ರು ಇಒ ಒಂದು ಫೋನ್ ಕರೆ ರಿಸೀವ್ ಮಾಡ್ತಾ ಇಲ್ಲ ಅವರು. ಅವ್ರನ್ನೆಲ್ಲ ಅಧಿಕಾರಿಗಳು ಅಂತ ನಾವು ಗೌರವಿಸ್ಬೇಕು. ಇವ್ರನ್ನೆಲ್ಲ ಈಗ ನಿರ್ಧಾರ ಏನಿಲ್ಲ. ಈಗ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅವ್ರು ಯಾರು ಇಲ್ಲಿ ಇರೋದು ಯೋಗ್ಯತೆ ಇಲ್ಲ ಅವ್ರಿಗೆ. ಅದರಿಂದ ಬೀಗ ಹಾಕ್ಬಿಟ್ಟು ಕೂತಿದ್ದೀವಿ. ಕುಡಿಯೋ ನೀರು ಕೊಡೋ ತನಕ ಅವ್ರು ಆಫೀಸ್ಗೆ ಹೋಗಂಗಿಲ್ಲ, ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡುವಾಗಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲೂ ಕುಡಿಯೋ ನೀರಿಗಾಗಿ ಹಾಹಾಕಾರದ ಸಮಸ್ಯೆ. ತಾಲೂಕು ಪಂಚಾಯಿತಿ ಎದುರು ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಬಿಂದಿಗೆ ಹಿಡಿದು ಗೊಲ್ಲರಹಟ್ಟಿ ಗ್ರಾಮಸ್ಥರಿಂದ ಪ್ರತಿಭಟನೆ. ದಾವಣಗೆರೆಯ ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. 9 ತಿಂಗಳಾಯಿತು ಕುಡಿಯೋ ನೀರಿಲ್ಲ ಅಂತ ಪರದಾಡ್ತಿದ್ದಾರೆ. ವಾರಕ್ಕೊಮ್ಮೆ ನೀರು ಬಿಡ್ತಾರೆ. ಕೇವಲ 2 ಗಂಟೆ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ. 40 ಮನೆಗೆ ಒಂದೇ ನಲ್ಲಿ ಇರೋದ್ರಿಂದ ನಿತ್ಯ ನೀರಿಗಾಗಿ ಜಗಳ ಆಗ್ತಾ ಇದೆ. ಹೀಗಾಗಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಗ್ರಾಮಸ್ಥರು. ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು, ಕೂಡಲೇ ನೀರಿನ ವ್ಯವಸ್ಥೆಯಾಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ.
ನೀರಿಗಾಗಿ ಈ ರೀತಿ ಪ್ರತಿಭಟನೆ ಇದು. ಬಿಂದಿಗೆ ಹಿಡಿದು ಬಂದರು, ಪ್ರತಿಭಟನೆ ಮಾಡಿದ್ರು, ಆದರೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಲಿಲ್ಲ. 9 ತಿಂಗಳಾಯಿತು ಕುಡಿಯೋ ನೀರಿಗೆ ಈ ರೀತಿ ಗ್ರಾಮಸ್ಥರು ಪರದಾಡ್ತಾರೆ. ದಾವಣಗೆರೆ ಜಗಳೂರಿನಲ್ಲಾಗಿರುವಂತಹ ಘಟನೆ. ವಾರಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಅಂತ 3 ಚಿತ್ರಣ ನಾವು ಗಮನಿಸ್ತಾ ಇದ್ದೀವಿ. ಕೊಪ್ಪಳದಲ್ಲಿ ಪ್ರಾಣಿಗಳಿಗೆ ನೀರಿಗಾಗಿ ಪರದಾಟ, ಹೀಗಾಗಿ ಅವು ದೇವಸ್ಥಾನದ ಟ್ಯಾಪ್ಗಳನ್ನೇ ಅವಲಂಬಿತ ಆಗಿವೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ನೀರಿಗಾಗಿ ಪರದಾಟ, ನೀರು ಬಿಡ್ತಿಲ್ಲ ಅಂತ ಹೇಳಿ PDO ವಿರುದ್ಧ ಪ್ರತಿಭಟಿಸಿದ್ದಾರೆ. ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆದಿದೆ. ದಾವಣಗೆರೆಯಲ್ಲೂ ಅಷ್ಟೇ ನೀರಿಗಾಗಿ ಪ್ರತಿಭಟನೆ ನಡೀತಾ ಇದೆ.